ಡಿಕೆ ಶಿವಕುಮಾರ್ ನಿವಾಸದಲ್ಲಿ ನಿನ್ನೆ ನಡೆದಂತಹ ಒಕ್ಕಲಿಗರ ಸಭೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಭೆ ನಡೆದಿದೆ ಅನ್ನೋದು ಮಾತ್ರ ಗೊತ್ತು ಎನ್ನುವ ಮುಖಾಂತರವಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಒಕ್ಕಲಿಗರ ಸಭೆಯ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಒಳಗಡೆ ಏನು ಮಾತನಾಡಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲ. ಸಭೆ ಏನಾಗಿದೆ ಅನ್ನುವ ವಿಚಾರವಾಗಿ ಅಷ್ಟೇ ನನಗೆ ಗೊತ್ತಿದೆ ಎನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಕ್ಕಾಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ದಲಿತ ಸಚಿವರು ಸಭೆ ಸರಿ ತಪ್ಪು, ಒಕ್ಕಲಿಗ ಸಚಿವರು ಸಭೆ ಸರಿ ನಾನು ಯಾಕಂದ್ರೆ ನೀವು ಕೂಡ ಗೊತ್ತಿಲ್ಲ. ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತಾ? ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ದಲಿತ ಸಚಿವರು ಸಭೆ ಸರಿ ತಪ್ಪು, ಒಕ್ಕಲಿಗ ಸಚಿವರು ಸಭೆ ಸರಿ ನಾನು ಯಾಕಂದ್ರೆ ನೀವು ಕೂಡ ಗೊತ್ತಿಲ್ಲ. ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತಾ? ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ. ದಲಿತ ಸಚಿವರು ಸಭೆ ಸರಿ ತಪ್ಪು, ಒಕ್ಕಲಿಗ ಸಚಿವರು ಸಭೆ ಸರಿ ನಾನು ಯಾಕಂದ್ರೆ ನೀವು ಕೂಡ ಗೊತ್ತಿಲ್ಲ. ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತಾ? ಸಭೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತು. ಅದು ಒಳಗಡೆ ಏನು ಚರ್ಚೆ ಮಾಡಿದ್ದಾರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅವರು ಆ ಸಮುದಾಯ ನಮ್ಗೆ